ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ ಆ ಕಳ್ಳ 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 ಕಳ್ಳರು ನಾವೆಲ್ಲರೂ. ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ನೋಡಿ, ಈ ದಿನ ಒಂದು ಹೊಸ ವಿಷಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಾವು ಈ ಹಿಂದೆ ದರೋಡೆ ಮಾಡೋದು, ಕಳ್ಳತನ ಮಾಡೋದು ಅಂದ್ರೆ ಏನ್ ಅನ್ಕೊಂಡಿದ್ವಿ ಅಂದ್ರೆ, ರಾತ್ರಿ ಯಾರು ಇಲ್ಲದ ಟೈಮ್ ನೋಡ್ಕೊಂಡು ಮನೆ ಬಾಗ್ಲನ್ನ ಹೊಡೆದು ಇರೋ ಬಂಗಾರದೆಲ್ಲ ದೋಚ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ವಿ. ಇನ್ನೊಂದು, ನಾವು ರೋಡಲ್ಲಿ ಹೋಗ್ತಾ ಇರುವಾಗ ಅಥವಾ ಒಂದು ವ್ಯಾಪಾರ ಮಾಡ್ಕೊಂಡು ಮನೆ ಬರುವಾಗ ಕುದುರೆ ಮೇಲೆ ಬಂದು ಯಾರೋ ದರೋಡೆ ಕೋರಂತೆ ಅವರೆಲ್ಲ ನಮ್ಮನ್ನ ಚಾಕುವಿಂದ ಚುಚ್ಚಿ ಸಾಯಿಸಿ ಕಿತ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ವಿ. ಇಲ್ಲ ಅಪ್ಡೇಟ್ ವರ್ಷನ್ ಯಾವ ತರ ಅನ್ಕೊಂಡಿದ್ವಿ ಅಂದ್ರೆ, ಎಲ್ಲ AK-47 ಗನ್ಗಳನ್ನ ತಗೊಂಬಂದು ಅದನ್ನ ತೋರಿಸಿ ಎದುರಿಸಿ ಎಲ್ಲ ಕಿತ್ಕೊಂಡು ಹೋಗ್ತಾರೆ ನಮ್ಮಿಂದ ಸರಕುಗಳನ್ನ ಅಂತ ನಾವು ಅನ್ಕೊಂಡಿದ್ವಿ ಸ್ನೇಹಿತರೆ. ಆದ್ರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಆ ಒಂದು ದರೋಡೆಯ ಬದಲಾಗಿದೆ ಸ್ನೇಹಿತರೆ. ನಂಬಿಕೆ ದ್ರೋಹನೇ ದರೋಡೆಯಾಗಿ ಒಳ್ಳೆ ದೊಡ್ಡ ಬೇರನ್ನ ಬಿಡ್ತಾ ಇದೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರ್ಬೋದು, ಗೊತ್ತಿಲ್ಲದಂಗೂ ಇರ್ಬೋದು. ಅಜ್ಜಂಪುರದಲ್ಲಿ ಇದೇ ಫೆಬ್ರವರಿ 1ನೇ ತಾರೀಕಿಂದ ಮಾರ್ಚ್ 3ನೇ ತಾರೀಕಿನವರೆಗೆ ಒಂದು ಕಂಪನಿ ಬರುತ್ತೆ. ಬಂದು ತುಂಬಾ ಚೀಪ್ ಅಂಡ್ ಬೆಸ್ಟ್ ಆಗಿ ನಿಮಗೆ ಫರ್ನಿಚರ್ಸ್, ಮಂಚಗಳು, ಸೋಫಾ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಪಾತ್ರೆ ಪಡಗಗಳು ಇವನ್ನೆಲ್ಲ ತುಂಬಾ ಕಮ್ಮಿ ಬೆಲೆಗೆ ಕೊಡ್ತೀವಿ ನಿಮಗೆ ಅಂತೇಳಿ ಒಂದು ಆಸೆಯನ್ನ ಹುಟ್ಟಿಸುತ್ತೆ ಸ್ನೇಹಿತರೆ. ನೋಡಿ, ನಮ್ಮ ಅಜ್ಜಂಪುರದಲ್ಲಿ ತುಂಬಾ ಜನ ರೈತಾಪಿ ವರ್ಗದವರು ಇದ್ದಾರೆ, ಮತ್ತೆ ಕೂಲಿ ವರ್ಗದವರು ತುಂಬಾ ಜನ ಇದ್ದಾರೆ. ನೋಡಿ, ಅವರ ಜೀವನಾಧಾರನೇ ಕೂಲಿ ಆಗಿದೆ. ಬೆಳಗಿಂದ ಕಳೆ ಕಿತ್ತು ತುಂಬಾ ಕಷ್ಟಪಟ್ಟು ಒಂದು 400 ರೂಪಾಯಿ 300 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬರ್ತಾರೆ ಸ್ನೇಹಿತರೆ ಒಂದು ದಿನಕ್ಕೆ. ಅದು ಕೂಲಿ ಸಿಕ್ಕಿದ್ರೆ ಸಿಕ್ತು, ಇಲ್ದ್ರೆ ಇಲ್ಲ ಅಂತ ಒಂದು ವರ್ಗದ ಜನರು ಸುಮಾರು ಒಂದು 65% ಇದ್ದಾರೆ ಅಜ್ಜಂಪುರದಲ್ಲಿ. ನೋಡಿ, ಈ ಜನಾಂಗದವರು ನಿಮಗೆ ಕಮ್ಮಿ ದುಡ್ಡಿಗೆ ಏನಾದ್ರು ಒಂದು ಫರ್ನಿಚರ್ಸ್ ಕೊಡ್ತೀವಿ, ಟಿವಿ ಕೊಡ್ತೀವಿ, ಫ್ರಿಡ್ಜ್ ಕೊಡ್ತೀವಿ ಅಂದ್ರೆ ಕಂಪಲ್ಸರಿ ಯಾರಿಗೇ ಆಗ್ಲಿ ಆಸೆ ಆಗುತ್ತೆ. ನಾವು ಕೂಡ ಎಲ್ಲರಂತೆ ನಮ್ಮ ಮನೆಯಲ್ಲಿ ಈ ರೀತಿಯಾದ ಒಂದು ಸಾಮಗ್ರಿಗಳನ್ನು ಉಪಯೋಗಿಸ್ಕೋಬಹುದಲ್ವಾ ಕಮ್ಮಿ ದುಡ್ಡು ಸಿಕ್ಕಿದ್ರೆ ಅಂತೇಳಿ ಹೊಟ್ಟೆ ಬಟ್ಟೆಯನ್ನ ಕಟ್ಟಿ ತುಂಬಾ ಜನ ಆ ಒಂದು ಅಂಗಡಿಗೆ ಹೋಗಿ ಸ್ನೇಹಿತರೆ. ಆ ಅಂಗಡಿ ಹೆಸರನ್ನ ನಿಮ್ಗೆ ಹೇಳ್ತೀನಿ ನೋಡಿ. ಇದೇ ಅಂಗಡಿ ಹೆಸರು SR ಟ್ರೇಡರ್ಸ್ ಅಂತ. ನೋಡಿ, ಈ ಒಂದು ಹೆಸರನ್ನ ಇಟ್ಕೊಂಡು ಅಜ್ಜಂಪುರಕ್ಕೆ ಬಂದು ಪ್ರತಿಯೊಂದು ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ ಸಾಮಗ್ರಿಗಳನ್ನ ನಾವು ಅರ್ಧ ಬೆಲೆಗಿಂತ ಕಡಿಮೆ ಬೆಲೆಗೆ ನಿಮಗೆ ಕೊಡ್ತೀವಿ ಅಂತೇಳಿ ಒಂದು ಆಸೆಯನ್ನ ಹುಟ್ಟಿಸ್ತಾರೆ. ಜನಗಳು ಯಾರು ಪ್ರಥಮ ಬಾರಿಗೆ ಆಸೆಯನ್ನ ಇಟ್ಕೊಂಡು ಮರಳೋಗಲ್ಲ ಸ್ನೇಹಿತರೆ, ಯಾರು ಮೋಸವಾಗಲ್ಲ. ಕನಿಷ್ಠ ಒಂದು 10 ದಿಂದ 15 ದಿನ ಮುಂಚೆ ಬುಕ್ ಮಾಡಿರುವಂತವರಿಗೆ ಸಾಮಗ್ರಿಗಳನ್ನ ಕೊಡ್ತಾರೆ. ಅದನ್ನ ನೋಡಿ, ಒಳ್ಳೆ ಸಾಮಗ್ರಿಗಳು ಬರ್ತಾ ಇದಾವಲ್ವಾ, ನಾವು ಬುಕ್ ಮಾಡ್ಬೋದಲ್ವಾ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಸ್ನೇಹಿತರೆ ಪೂರ್ತಿ ದುಡ್ಡನ್ನ ಕಟ್ಟಿಸ್ಕೊಂತಾರೆ. ಈಗ ನೋಡಿ, ಉದಾಹರಣೆ, ಒಂದು ಸಾಗವಾನಿ ಮಂಚದ ಬೆಲೆ 30,000 ಇರುತ್ತೆ, ಒರಿಜಿನಲ್ ರೇಟು 35,000 ಆಗುತ್ತೆ. ಆದ್ರೆ ಇವರು ಅದರ ರೇಟ್ 18,000 ಇದೆ, ನಿಮಗೆ 11,000 ಕೊಡ್ತೀವಿ ಅನ್ನೋದು 11,000 ಕಟ್ಟಿಸ್ಕೊಳೋದು ಡಬಲ್ ಕಾಟು ಒಂದೇ ಸಲ. 15 ದಿನ ಮುಂಚಿತವಾಗಿ ಬುಕ್ ಮಾಡಿಸ್ಕೊಂತಾರೆ. ಆ 15 ದಿನ ಆದ್ಮೇಲೆ ನಿಮಗೆ ಬರುತ್ತೆ ಅಂತ ಹೇಳೋದು. ಈ ತರ ಸ್ನೇಹಿತರೆ ನೋಡಿ, ಸೋಫಾ ಸೆಟ್ ಆಗಿರ್ಬೋದು, ಪ್ರತಿಯೊಂದು ಖಾಲಿ 4,000 ರೂಪಾಯಿಗೆ ಮಂಚ ಕೊಡ್ತೀನಿ ಅನ್ನೋದು, ಮತ್ತೆ ಶೋಕೇಸ್, ಟಿವಿ ಇಡುವಂತ ವಾಲ್ಡ್ರೂಪ್ಗಳು ಇಂಥವನ್ನೆಲ್ಲ ಕೇವಲ 3,500 ರೂಪಾಯಿಗೆ ಕೊಡ್ತೀವಿ ಅನ್ನೋದು. ಅವನ್ನೆಲ್ಲ ಮಾಡ್ಸಕ್ ಹೋದ್ರೆ 2 ಲಕ್ಷ ರೂಪಾಯಿ ಮೇಲೆ ಖರ್ಚಾಗುತ್ತೆ. ಆದ್ರೆ ಡೈರೆಕ್ಟ್ ಆಗಿ 3,000 4,000 ಕೊಡ್ತೀನಿ ಅಂದಾಗ ಎಂತರಾಗಿರ್ಲಿ, ಅದು ಡಮ್ಮಿ ಇರ್ಬೋದು, ಆದ್ರೆ ಸ್ವಲ್ಪ ದಿನನೇ ಬಾಳ್ಲಿ ಸಾಕು, ನಾವು ಒಂದ್ ಸ್ವಲ್ಪ ಖುಷಿ ಪಡೋಣ ಹಿಡ್ಕೊಂಡು ಅಂತೇಳಿ ಕೂಲಿ ಕಾರ್ಮಿಕರೆಲ್ಲ ತುಂಬಾ ಕಷ್ಟಪಟ್ಟು ಅದನ್ನ ಖರೀದಿ ಮಾಡಕ್ ಮುಂದಾಗಿದ್ರು ಸ್ನೇಹಿತರೆ. ಸುಮಾರು ಅಜ್ಜಂಪುರ ಪಟ್ಟಣದಲ್ಲಿ ಒಂದು 500ರಿಂದ 1000 ಜನ ಬಡ್ಡಿಗೆ ಅಲ್ಲಿ ಸಾಮಗ್ರಿಗಳನ್ನ ತಗೊಳಕ್ಕೆ ಜನ ಮುಂದಾಗಿದ್ರು. ಎಲ್ಲಾರು ಅಡ್ವಾನ್ಸ್ ಮಾಡಿದ್ರು ಸ್ನೇಹಿತರೆ. ಪ್ರತಿಯೊಂದು ಜನ ಕಾಯ್ತಾ ಇದ್ರು. ನೋಡಿ, ಎವ್ರಿ ಸೋಮವಾರ ಇಲ್ಲಿ ರಜೆ ಇರುತ್ತೆ ಅಂತ ಹೇಳಿದ್ರು. ನಿನ್ನೆ ಸೋಮವಾರ ಇತ್ತು, ಸೋಮವಾರ ಸಂಜೆವರೆಗೂ ಜನ ಕಾದಿದ್ದಾರೆ, ರಜೆ ಇದೆ ಅಂತ. ಸಂಜೆ ಮೇಲೆ ಅವರು ಎಲ್ಲಾ ಸೋಮವಾರನು ಬಂದು ಅಟ್ಲೀಸ್ಟ್ ಓಪನ್ ಮಾಡ್ತಿದ್ರಂತೆ. ನಿನ್ನೆ ಓಪನ್ ಮಾಡಿಲ್ಲ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬಂದಿದೆ. ಹಾಗಾಗಿ ಎಲ್ಲಾ ಜನನು ತುಂಬಾ ಬೇಜಾರಾಗಿ ರಾತ್ರಿ ಇಡೀ ಅಲ್ಲಿ ಬಂದು ಕುತ್ಕೊಂಡು ಕಾದಿದ್ರು. ಅದಾದ್ಮೇಲೆ ಅವರು ಎಲ್ಲೋ ಓಡೋಗಿದ್ದಾರೆ ಅನ್ನೋ ಒಂದು ಭಯದಲ್ಲೇ ಇದ್ರು ಸ್ನೇಹಿತರೆ. ಅವಾಗ್ಲೇ ಈ ವಿಡಿಯೋ ಮಾಡೋಣ ಅಂತ ಇದ್ದೆ. ಯಾಕೆ ಮಾಡಿಲ್ಲ ಅಂದ್ರೆ, ನೋಡಿ, ಯಾರ ಬಗ್ಗೆನೋ ನಾವು ತಪ್ಪನ್ನ ನಮಗೆ ಗೊತ್ತಿಲ್ದಲೆ, ಸಾಕ್ಷಿ ಇಲ್ಲದೆ ತೋರಿಸ್ಬಾರ್ದು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಿರಲಿಲ್ಲ. ಈಗ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಜನಗಳಿಗೆ ಒಂದು ಅರಿವು ಮೂಡ್ಲಿ. ದಯವಿಟ್ಟು ಈ ರೀತಿಯಾಗಿ ನಾವು ಕಮ್ಮಿ ದುಡ್ಡಿಗೆ ಕೊಡ್ತೀನಿ ಅಂತ ಬಂದಾಗ ಅವರ ಮೇಲೆ ಒಂದು ಕಣ್ಣಿರ್ಲಿ. ಯಾರು ಕೂಡ ಸ್ನೇಹಿತರೆ ಲಾಸ್ ಮಾಡ್ಕೊಂಡು ನಮಗೆ ಫ್ರೀಯಾಗಿ ಏನೂ ಕೊಡೋದಿಲ್ಲ. ನೋಡಿ, ಇವ್ರು ಕೊಡ್ತೀನಿ ಅಂತ ಬಂದಿದ್ದಾರೆ ಅಂದ್ರೆ ಅದೇ ರೀತಿಯಾಗಿ ಆಸೆಯನ್ನ ಹುಟ್ಟಿಸಿದ್ದಾರೆ ಹಳ್ಳಿ ಜನಗಳಿಗೆ. ಒಂದು ನೋಡಿ, ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಮೋಸ ಹೋಗಿರುವಂತಹ ಜನಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರು. ಎಲ್ಲ ಹೆಣ್ಮಕ್ಳು ಗೋಳಾಡ್ತಾ ಇದ್ರು ಸ್ನೇಹಿತರೆ. ಎಲ್ಲ ನಾವು ಕೂಲಿ ಮಾಡಿ ತಂದಿದ್ವಿ, ನಮ್ಮನೆಯಿಂದ 30,000, ನಮ್ಮನೆಯಿಂದ 40,000. ಈ ಲೆಕ್ಕಗಳನ್ನ ನೋಡ್ತಾ ಇದ್ರೆ ಸುಮಾರು 1.5-2 ಕೋಟಿ ಮೇಲೆ ಮೋಸ ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ನಮ್ಮದು ಅಷ್ಟೇ ಸ್ನೇಹಿತರೆ.
ಆದ್ರೆ ನಾವು ಅಪರಾಧಿ ಅಂತಾನೆ ಹೇಳ್ತಾ ಇಲ್ಲ, ಒಂದು ಆರೋಪಿ ಅಂತ ಹೇಳ್ತಾ ಇದೀವಿ ಅವ್ರನ್ನ. ಯಾಕಂದ್ರೆ ನೋಡಿ, ಅವರ ಫೋಟೋನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಈ ತರ ಒಂದು ಭಾವಚಿತ್ರದವರು ಇವರು ಅಜ್ಜಂಪುರಕ್ಕೆ ಬಂದು 1 ತಿಂಗಳಾಯ್ತು ಅಷ್ಟೇ. 1 ತಿಂಗಳಿಗೆ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ ಅಂದ್ರೆ ಈ ಊರಿನ ದರೋಡೆ ಮಾಡ್ದಂಗ ಆಗಿದೆ ನೋಡಿ. ದರೋಡೆಕೋರರು ಯಾವ ರೀತಿಯಾಗಿ ಬಂದು ಒಡೆದು ಕಿತ್ಕೊಂಡು ಹೋಗ್ತಾ ಇದ್ರು, ಇವರು ಬಡ್ದು ಕಿತ್ಕೊಂಡು ಹೋಗಿಲ್ಲ, ಆಸೆಯನ್ನ ಹುಟ್ಟಿಸಿ ನಮ್ಮ ಆಸೆಯಿಂದ ಲಾಭಗಳನ್ನ ಮಾಡ್ಕೊಂಡಿದ್ದಾರೆ ನೋಡಿ. ಎಷ್ಟು ವಿಕೃತ ಮನಸ್ಸಿನ ಜನಗಳು ಇರ್ತಾರೆ ನೋಡಿ. ಇವರು ಮೂಲತಃ ತಮಿಳುನಾಡಿನವರು ಅಂತ ಅವರೇ ನಮಗೆ ಹೇಳಿದಂತ ಮಾಹಿತಿ. ಅವರ ಭಾಷೆನೂ ಕೂಡ ತಮಿಳು ಕನ್ನಡ ಮಾತಾಡ್ತಾ ಇದ್ರು ಅವ್ರು. ಅಂದ್ರೆ ತಮಿಳುನಾಡವ್ರು ಕನ್ನಡ ಮಾತಾಡಿದ್ರೆ ಯಾವ ತರ ಮಾತಾಡ್ತಾರೋ ಅದೇ ರೀತಿಯಾಗಿ ಮಾತಾಡ್ತಾ ಇದ್ರು. ಈ ಒಂದು ಭಾಷೆ ನೋಡಿದ್ರೆ ಗೊತ್ತಾಯ್ತು ಇತ್ತೀಚೆಗೆ ಕನ್ನಡ ಕಲ್ತಿದಾರ ಅವರು ಅಂತೇಳಿ. ಆದ್ರೂ ಜನ ಆಸೆಯಿಂದ ನಾವು ಎಲ್ಲರಂತೆ ಸ್ವಲ್ಪ ಲಕ್ಸುರಿ ಜೀವನ ಮಾಡೋಣ ಅಂತೇಳಿ ದುಡ್ಡು ಕಟ್ಟಿ ಇವತ್ತು ಎಲ್ಲ ಮೋಸ ಹೋಗಿದ್ದಾರೆ. ಪೊಲೀಸರು ಕೂಡ ಸ್ನೇಹಿತರೆ ಬೆಳಿಗ್ಗೆ ಬಂದು ಅವರು ಫೋನ್ ಮಾಡುವಂತ ಪ್ರಯತ್ನ ಮಾಡಿದ್ರು, ಅವ್ರಿಗೂ ಕೂಡ ಯಾವುದೇ ರೆಸ್ಪಾನ್ಸ್ ಬರ್ಲಿಲ್ಲ. ಹಾಗಾಗಿ ಯಾರು ನೊಂದಂತ ಜನಗಳನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಅವರೆಲ್ಲರಿಂದ ಮಾಹಿತಿಯನ್ನ ತಗೊಂಡು ಅವರ ಒಂದು ಏನು ನೀವು ಪರ್ಚೇಸ್ ಮಾಡುವಾಗ ಅಡ್ವಾನ್ಸ್ ಮಾಡಿರ್ತೀರಲ್ಲ ಆ ಬಿಲ್ ಅನ್ನ ಅವರು ಜೆರಾಕ್ಸ್ ತಗೊಂಡು ಅವರ ಯಾರು ಕಟ್ಟಿದ್ರು ಅವ್ರ ಆಧಾರ್ ಕಾರ್ಡ್ ನೇಮು ಮತ್ತೆ ಫೋನ್ ನಂಬರ್ ತಗೊಂಡು ಕಳಿಸಿದ್ದಾರೆ. ಅವರನ್ನ ಹುಡುಕಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆರಕ್ಷಕ ಠಾಣೆಯವರು ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು ಇವತ್ತು ಜನಗಳಿಗೆ. ಊರಿನ ಗ್ರಾಮಸ್ಥರು, ಊರಿನ ಮುಖಂಡರೆಲ್ಲ ಕೂಡ ಸ್ಟೇಷನ್ಗೆ ಬಂದು ಸ್ವಲ್ಪ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಹೋಗಿದ್ದಾರೆ. ನೋಡೋಣ ನಮ್ಮ ಬಡ ಜನಗಳಿಗೆ ಯಾವ ರೀತಿಯಾಗಿ ಈ ಒಂದು ನ್ಯಾಯ ಸಿಗುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಹೆಂಗ್ ಗೊತ್ತಾ, ಮೋಸ ಹೋಗೋವಂತವ್ರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ದಯವಿಟ್ಟು ಯಾರಾದ್ರೂ ನಿಮಗೆ ಫ್ರೀಯಾಗಿ ಕೊಡ್ತೀನಿ, ಯಾರಾದ್ರೂ ನಿಮಗೆ ಅರ್ಧ ರೇಟ್ ಕೊಡ್ತೀನಿ ಅಂತ ಬಂದಾಗ ಅದನ್ನ ನೀವು ಪರಿಗಣಿಸ್ಲೇಬೇಡಿ. ಯಾಕಂದ್ರೆ ಯಾರು ಸುಮ್ನೆ ಕೊಡಲ್ಲ ಸ್ನೇಹಿತರೆ. ಸ್ವಂತ ಅಣ್ಣ ತಮ್ಮಂದ್ರೆ ನಾನು ನಿನಗೆ ಫ್ರೀಯಾಗಿ ಕೊಡ್ತೀನಿ ಅಂತ ಮುಂದೆ ಬರಲ್ಲ. ಅಂತದ್ರಲ್ಲಿ ಯಾರೋ ಹೊರಗಿನವ ಬಂದು ನಮಗೆ ಇದೇನೋ ನಿನಗೆ ಫ್ರೀಯಾಗಿ ಕೊಡ್ತೀನಿ ಎಂದಾಗ ಅದನ್ನ ನಾವು ನಂಬೇಕೋ ಬೇಡ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಬೇಕಾಗತ್ತೆ. ನೋಡಿ, ನಿಮ್ ಮನೇಲಿ ಬರೀ 30,000 5,000 ಅಷ್ಟೇ ಕಳ್ಕೊಂಡಿದೀನಿ ಅಂತ ನೀವು ಅನ್ಬಹುದು. ಆದ್ರೆ ಆ ಎಲ್ಲಾ ದುಡ್ಡುಗಳನ್ನ ಒಗ್ಗೂಡಿಸಿದ್ರೆ ಅದು ಕೋಟಿ ದಾಟುತ್ತೆ ನೋಡಿ. 1 ಕೋಟಿಯನ್ನ ದರೋಡೆ ಮಾಡ್ದಂಗ ಆಗಿದೆ ನಮ್ಮ ಅಜ್ಜಂಪುರ ಗ್ರಾಮದಿಂದ. ಮತ್ತೆ ಸುತ್ತಮುತ್ತಲಿನ ಗೌರಾಪುರ, ಹೆಬ್ಬೂರು, ಹೊನ್ನಳ್ಳಿ ಈ ತರ ಅನೇಕ ಊರಿನ ಎಲ್ಲಾ ರೈತರು ಬಂದು ಇಲ್ಲಿ ಒಂದು ಅಡ್ವಾನ್ಸ್ ಅನ್ನ ಮಾಡಿ ಖರೀದಿ ಮಾಡಕ್ಕೆ ಕಾಯ್ತಾ ಇದ್ರು. ನಮ್ಮ ಒಂದು ಬರುತ್ತೆ ಸರಕುಗಳು ಅಂತ ನೋಡಿ. ಎಲ್ಲರಿಗೂ ಕೂಡ ತುಂಬಾ ಬೇಜಾರಾಗಿದೆ ಸ್ನೇಹಿತರೆ. ಕಷ್ಟಪಟ್ಟು ದುಡಿದಂತಹ ದುಡ್ಡನ್ನ ಈ ರೀತಿಯಾಗಿ ದರೋಡೆ ಮಾಡ್ಕೊಂಡು ಹೋದ್ರಲ್ಲ ಅಂತೇಳಿ ಎಲ್ಲಾ ಜನ ಕಣ್ಣೀರಿಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಅದು ಸಣ್ಣ ಅಮೌಂಟ್ ಆಗಿರ್ಬೋದು, ಕೆಲವೊಬ್ಬರಿಗೆ ದೊಡ್ಡ ಅಮೌಂಟ್ ಆಗಿರ್ಬೋದು. ಈ ಸಮಯದಲ್ಲಿ ಸ್ನೇಹಿತರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಆ ದುಡ್ಡು ನಿಮಗೆ ಮತ್ತೆ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಿಮ್ ತರ ಮತ್ತೊಬ್ಬ ಬಡವರಿಗೆ ಈ ರೀತಿಯಾಗಿ ಒಂದು ಮೋಸ ಆಗ್ಬಾರ್ದು. ಹಾಗಾಗಿ ಇಂಥವ್ರನ್ನ ನಮ್ಮ ಆರಕ್ಷಕ ಇಲಾಖೆಯವರು ಬಂಧಿಸಿದ್ದೇ ಆದ್ರೆ ಈ ತರ ಮುಂದೆ ಮೋಸ ಹೋಗೋ ಅಂತ ಜನಗಳಿಗೆ ಸಹಾಯ ಮಾಡ್ದಂಗಾಗುತ್ತೆ, ಅವರಿಗೆ ನೀವೇ ಒಂದು ರಕ್ಷಣೆ ಮಾಡ್ದಂಗಾಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಕೇಳ್ಕೊಂತೀನಿ. ಓಕೆ ಸ್ನೇಹಿತರೆ, ಇದು ಅಜ್ಜಂಪುರದ ಈ ದಿನದ ಬಗ್ಗೆ ಒಂದು ಮಾಹಿತಿ ನೋಡಿ. ಈ ವಿಡಿಯೋವನ್ನ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಏನಾದ್ರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ಈ ತರ ಒಂದು ವಿಡಿಯೋವನ್ನ ಶೇರ್ ಮಾಡೋದ್ರಿಂದ ಮುಂದೆ ಯಾರಾದ್ರೂ ಮೋಸ ಹೋಗೋ ಅಂತವ್ರು ಇದ್ರೆ ಅವರಿಗೆ ಒಂದು ಪಾಠ ಕಲಿಸ್ದಂಗಾಗುತ್ತೆ. ದಯವಿಟ್ಟು ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ